ನಮಸ್ಕಾರ, ವೆಲ್ಕಮ್ ಟು ಕ್ರೇಜಿ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್. ನಾವಿವತ್ತು ಬೀದರಿಂದ ಬೆನಕನಹಳ್ಳಿ ಯಲ್ಲಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬೀದರಿಂದ ಬೆನಕನಹಳ್ಳಿ ಒಂದು 10 ಕಿಲೋಮೀಟರ್ ಅಷ್ಟಿದೆ. ನಾವಿವತ್ತು ಯಲ್ಲಮ್ಮನಿಗೆ ನೈವೇದ್ಯ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಬಹಳಷ್ಟು ಜನ ಶುಕ್ರವಾರ, ಮಂಗಳವಾರ ಈ ಥರ ಬಂದುಬಿಟ್ಟು ನೈವೇದ್ಯ ಮಾಡ್ತಾರೆ. ಆದರೆ ನಮಗೆ ಆ ದಿವಸ ಹೋಗೋಕ್ಕಾಗಲ್ಲ, ಮಕ್ಕಳಿಗೆ ಸ್ಕೂಲ್ ಅಂತ ಇರುತ್ತೆ, ಹಾಗೆ ಹೀಗೆ ಏನೋ ಒಂದು ವಿಷಯದಿಂದ ಹೋಗೋಕ್ಕಾಗಲ್ಲ ಅಂದ್ಕೊಂಡು ನಾವು ಸಂಡೇ ಹೋಗಿದ್ದೀವಿ. ಇವತ್ತು ಕೂಡ ಬಹಳಷ್ಟು ಜನ ಬಂದಿದ್ದರಲ್ಲಿ ನನಗೆ ಹೋಗೋಕ್ಕೆ ಸ್ವಲ್ಪ ಲೇಟ್ ಆಗೋದೆ. ನಾನು ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ಅಡುಗೆ ಆಗಿತ್ತು. ನಾನು ಹೋದ್ಮೇಲೆ ಉಳಿದಿರ್ತಕ್ಕಂಥ ಅಡುಗೆನ ಮತ್ತೆ ಎಲ್ಲರೂ ಸೇರಿ ಮಾಡ್ಕೊಂಡ್ವಿ. ನೈವೇದ್ಯಕ್ಕೆ ಸ್ವೀಟ್ ಪೂರಿ, ಮಸಾಲ ರೈಸ್, ಬದ್ನಿಕಾಯಿ ಪಲ್ಯ ಮಾಡಿದರು. ಇನ್ನೂ ದೇವರಿಗೆ ನೈವೇದ್ಯ ಮಾಡಲಿಲ್ಲ ಅಂತ ಇಲ್ಲಿ ಜೋಗಕ್ಕೆ ಬಂದಿರೋರಿಗೆ ಒಣಗಿ ಜೋಗನೇ ನೀಡಿದ್ರು. ಬಹಳಷ್ಟು ಜನ ಅಲ್ಲಿ ಜೋಗ ಬೇಡ್ತೀನಿ ಅಂತ ಕೇಳ್ಕೊಳ್ತಾರಂತೆ ದೇವಿಗೆ. ಇನ್ನೇನು ನಾವು ಕೂಡ ಎಲ್ಲ ರೆಡಿ ಆಗಿದೆ, ನೈವೇದ್ಯ ಮಾಡಲಿಕ್ಕೆ ಹೋಗಬೇಕು. ನಮ್ಮ ನಾದಿನಿ ಮಗಳು ಇವತ್ತು ದೇವಿಗೆ ಉಡಿ ತುಂಬ್ತೀನಿ ಅಂತ ಕೇಳ್ಕೊಂಡಿದ್ಲಂತೆ. ಸೊ ಹಾಗಾಗಿ ನಾವು ಎಲ್ಲರೂ ಸೇರಿ ಮಾಡಿದ್ವಿ. ನೈವೇದ್ಯಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಇವಾಗ ಇನ್ನೇನು ದೇವಸ್ಥಾನದೊಳಗಡೆ ಹೋಗ್ತೀವಿ. ನೀವು ನೋಡ್ತಿರ್ಬೋದು, ಸಾರಿ, ಹಸಿರು ಕಲರ್ ಸೀರೆ, ಹಸಿರು ಕಲರ್ ಬಳೆ, ಕೊಬ್ಬರಿ ಗುಂಡು, ಅಡಿಕೆ, ಖಾರಿಕು, ಅಕ್ಕಿ, ದಂಡಿ, ಹೂವಿನ ಸರ ಹಾಗೂ ಹಣ್ಣುಗಳು, ಉಡಿ ತುಂಬೋದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಾನುಗಳಿವು. ನೋಡಿ, ಈ ಜೋಡಿಗಳೇ ಉಡಿ ತುಂಬ್ತೀನಿ ದೇವಿಗೆ ಅಂತ ಬೇಡ್ಕೊಂಡಿರೋರು ನೈವೇದ್ಯ ತೊಗೊಂಡು ಹೋಗ್ತಾ ಇದ್ದಾರೆ. ದೇವಸ್ಥಾನ ಕೂಡ ನೋಡ್ತಾ ಇದ್ದೀರಾ, ತುಂಬ ಸುಂದರವಾಗಿರ್ತಕ್ಕಂಥ ದೇವಸ್ಥಾನ, ಅಷ್ಟೇ ಶಕ್ತಿ ಉಳ್ಳಂಥ ದೇವಿ ಕೂಡ. ಈ ದೇವಸ್ಥಾನದ ಕಥೆ ಏನು ಅಂದರೆ, ಬೆನಕನಹಳ್ಳಿಯಲ್ಲೇ ಇರ್ತಕ್ಕಂಥ ಒಬ್ಬ ವಯಸ್ಸಾಗಿರೋ ವ್ಯಕ್ತಿಗೆ ಬೆಳಗಿನ ಜಾವ ಕನಸು ಬೀಳುತ್ತಂತೆ. ಆ ಕನಸಲ್ಲಿ ದೇವಿ ಸಿಂಹದ ಮೇಲೆ ಕೂತ್ಕೊಂಡು ಬಂದು ಆ ವ್ಯಕ್ತಿಗೆ ಹೇಳ್ತಾರಂತೆ, ನೀವು ನಾನು ಬೇವಿನ ಗಿಡ ಕೆಳಗೆ ದೇವಸ್ಥಾನವನ್ನು ಕಟ್ಟಿಸಿ ನಾನು ಈ ಊರನ್ನು ಕಾಯ್ತೀನಿ, ಈ ಊರಿನ ಜನರನ್ನು ಕಾಪಾಡ್ತೀನಿ ಅಂತ ಹೇಳ್ತಾಳಂತೆ. ಎದ್ದು ನೋಡೋಷ್ಟರಲ್ಲಿ ಅದು ಕನಸಾಗಿತ್ತು. ಅದನ್ನು ಹೊರಗಡೆ ಬಂದು ಜನರಿಗೆಲ್ಲ ಹೇಳ್ತಾರಂತೆ. ಆ ವ್ಯಕ್ತಿ ಹೇಳಿದಾಗ ಅಲ್ಲಿರ್ತಕ್ಕಂಥ ಜನ ಕೂಡ ಅದನ್ನು ನಂಬಿ ಆ ಬೇವಿನ ಗಿಡ ಕೆಳಗಡೆ ಬಂದು ನೋಡಿದಾಗ ಅಲ್ಲೊಂದು ಕಲ್ಲಿತ್ತಂತೆ. ಆ ಕಲ್ಲನ್ನು ನೋಡಿ ಅವ್ರಿಗೆ ಅನ್ನಿಸ್ತು, ಇದು ದೇವಿನೇ ಕೊಟ್ಟಿರ್ತಕ್ಕಂಥ ಸಂದೇಶ, ಇಲ್ಲಿ ದೇವಸ್ಥಾನ ಕಟ್ಟಿ ಅಂತ ಹೇಳಿ ಅಂದ್ಕೊಂಡು ಅಲ್ಲಿ ದೇವಸ್ಥಾನ, ಯಲ್ಲಮ್ಮನ ದೇವಸ್ಥಾನವನ್ನು ಕಟ್ಟಿದ್ರಂತೆ. ನೋಡ್ತಿದ್ದೀರಾ, ದೇವಿಗೆ ಉಡಿ ತುಂಬ್ತಿದ್ದಾರೆ. ಇದನ್ನೆಲ್ಲ ಬಹಳಷ್ಟು ಜನ ಮೂಢನಂಬಿಕೆ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಇಂತಹ ಸ್ಥಳಕ್ಕೆ ಬಂದಾಗ, ದೇವಸ್ಥಾನಗಳಿಗೆ ಬಂದಾಗ ಏನೋ ಒಂದು ಪಾಸಿಟಿವ್ ಎನರ್ಜಿ ನಮ್ಮಲ್ಲಿ ಬಂದಿರುತ್ತೆ, ಏನೋ ಒಂದು ಶಕ್ತಿ ನಮ್ಮ ಜೊತೆ ದೇವರಿದ್ದಾನೆ ಅಂತಕ್ಕಂಥದ್ದು. ಹಾಗಾಗಿ ನಮಗೆ ಸ್ಪೆಷಲಿ ನನ್ನ ಬಗ್ಗೆ ಹೇಳಬೇಕಾದ್ರೆ, ನನಗೆ ಏನೇ ಖುಷಿ ಆದರೂ, ಏನೇ ಕಷ್ಟ ಬಂದರೂ, ಏನೇ ನೋವಾದರೂ ನಾನು ದೇವಸ್ಥಾನಕ್ಕೆ ಬಂದು ದೇವ್ರಿಗೆ ನಮಸ್ಕಾರ ಮಾಡಿ ಈ ಥರ ಒಂದು ಸ್ವಲ್ಪ ಹೊತ್ತು ಬಂದು ದೇವಸ್ಥಾನದಲ್ಲಿ ಕೂತಾಗ ನನಗೆ ಏನೋ ಒಂದು ಸಮಾಧಾನ ಸಿಗುತ್ತೆ. ನೀವು ಕೂಡ ಅದನ್ನು ಮಾಡಿ ನೋಡಿ ಅಂತ ಹೇಳ್ತಿದ್ದೀನಿ. ನೋಡಿ, ದೇವ್ರ ಬಗ್ಗೆ ಭಕ್ತಿ ಇದ್ದರೆ ಈ ಥರ ಈ ಹೊರಗಡೆ, ದೇವಸ್ಥಾನದ ಹೊರಗಡೆ ಇಲ್ಲಿ ಈ ಏನು ಕೆಳಗಡೆ ದೇವರಿದ್ದಾರಲ್ಲ, ಅಲ್ಲೇ ಒಂದು 5 ರೂಪಾಯಿ ಸಿಕ್ಕ ಇಟ್ಟು ಅದ್ರ ಮೇಲೆ ಕೈ ಇಟ್ಟು ನಮ್ಗೆ ಏನಾದರೂ ದೇವ್ರ ಹತ್ರ ಕೇಳ್ಕೊಳ್ಳೋದಿದ್ರೆ ಕೇಳ್ಕೊಂಡ್ರೆ ಅದು ತಿರುಗಿದ್ರೆ ಅದು ಆಗತ್ತೆ ಅನ್ನೋ ಹಾಗೆ ದೇವ್ರು ಕೊಡೋ ಸಂದೇಶ ಅಂತ ಅಲ್ಲಿರ್ತಕ್ಕಂಥ ಜನರ ಒಂದು ನಂಬಿಕೆ. ಅದು ಅವರವ್ರ ಮೇಲೆ ಬಿಟ್ಟಿರ್ತಕ್ಕಂಥದ್ದು. ನೋಡ್ತಿದ್ದೀರಾ, ಮಕ್ಕಳಿಗೆ ಕರ್ಕೊಂಡು ಬಂದು ಸಂಡೇ ಮಕ್ಕಳಿಗೆ ಇಂತಹ ಸ್ಥಳಗಳಿಗೆ ಕರ್ಕೊಂಡು ಬಂದು ಟಿಫಿನ್ ಕಟ್ಕೊಂಡು ಬರೋದಾಗಲಿ, ಅಥವಾ ಅಲ್ಲೇ ಏನಾದರೂ ಹೋಗಿ ಅಡುಗೆ ಮಾಡ್ಕೊಂಡು ಊಟ ಮಾಡೋದಾಗಲಿ, ಫ್ಯಾಮಿಲಿ ಜೊತೆ ಒಂದು ದಿವಸ ಟೈಮ್ ಕೊಟ್ಟಾಗೂ ಆಗುತ್ತೆ. ಹಾಗೆ ಮಕ್ಕಳಿಗೆ ಆಡೋದಕ್ಕೆ ಒಳ್ಳೆ ವ್ಯವಸ್ಥೆ ಇದೆ, ಅಲ್ಲಿ ಗಾರ್ಡನ್ ಇದೆ, ಮಕ್ಕಳಿಗೆ ಆಟ ಆಡೋದಕ್ಕೆ ಈ ಥರದ ವಸ್ತುಗಳನ್ನ ಹಚ್ಚಿಟ್ಟಿದ್ದಾರಲ್ಲಿ. ನೋಡಿ, ನೀವು ಕೂಡ ಈ ಸ್ಥಳಕ್ಕೆ ಒಂದ್ಸರಿ ವಿಸಿಟ್ ಕೊಟ್ಟು ದೇವಿಗೆ ದರ್ಶನ ಮಾಡಿಕೊಂಡು, ನಿಮ್ಮಲ್ಲಿ ಏನಾದರೂ ಆಸೆಗಳಿದ್ದರೆ ಆ ದೇವಿ ಹತ್ರ ಕೇಳಿಕೊಂಡು ಆಸೆ ಈಡೇರಿದ್ರೆ ನೀವು ಕೂಡ ನೈವೇದ್ಯ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ತೋರಿ ಜೊತೆಗೆ ನೀವು ನಿಮ್ಮ ಕುಟುಂಬದ ಜೊತೆಗೆ ಕೂತ್ಕೊಂಡು ಊಟ ಮಾಡಿಕೊಂಡು ಮತ್ತೆ ವಾಪಸ್ ಹೋಗಿ. ಈ ಥರ ನಾವು ಕೂಡ ಎಲ್ಲ ಮಾಡ್ಕೊಂಡ್ವಿ. ದೇವಸ್ಥಾನಕ್ಕೆ ಹೋದ್ವಿ, ದರ್ಶನ ಮಾಡ್ಕೊಂಡ್ವಿ, ಎಲ್ಲರೂ ಕುಟುಂಬದ ಜೊತೆಗೆ ಊಟ ಮಾಡಿಕೊಂಡು ಇನ್ನು ವಾಪಸ್ ಹೋಗ್ತಾ ಇದ್ದೀವಿ. ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.